ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಜೋಳದನ್ನ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಜೋಳದನ್ನ ಶುಗರ್ ಇದ್ದವ್ರಿಗೂ ಕೊಡ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ, ಮತ್ತು ನೈಟ್ ಡಿನ್ನರ್ಗೂ ಯೂಸ್ ಮಾಡ್ಕೋಬೋದು. ಯಾರಾದರೂ ಡಯಟ್ ಮಾಡ್ತಾಯಿದ್ರೆ ಅಥವಾ ವೆಯ್ಟ್ ಲಾಸ್ ಮಾಡೋರು ಈ ಜೋಳದನ್ನ ನಾವು ಮಜ್ಜಿಗೆ ಅಥವಾ ಸಾಂಬಾರು ಜೊತೆಗೇನು ಊಟ ಮಾಡ್ಬೋದು ನೋಡಿ. ಇದಕ್ಕೇನು ಮಸಾಲೆ ಬೇಡ, ಏನೂ ಬೇಡ, ಜೋಳ ಒಂದಿದ್ರೆ ಸಾಕು. ಜೋಳದನ್ನ ನಾವು ಮಾಡ್ಕೊಳ್ಬೋದು. ನಾನಿಲ್ಲಿ ಜೋಳ ತೊಗೊಂಡಿದ್ದೀನಿ, ಒಂದು ಬಟ್ಲು. ಇದನ್ನು ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ಬೇಕು. ಕಲ್ಲು ಅಥವಾ ಸಣ್ಣನು ಏನಾದರೂ ಕಸರದು ಇದ್ರೂ ನಾವು ಕ್ಲೀನಾಗಿ ಕೇರ್ಕೊಂಡು ಸ್ವಚ್ಛ ಮಾಡಿ ಇಟ್ಕೋಬೇಕು. ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಒಂದು ಬಟ್ಲ ಜೋಳ ತೊಗೊಂಡಿದ್ದೀನಿ. ಒಂದು ಬಟ್ಲ ಜೋಳನ ನಾವು ಒಂದು ವಾರದವರೆಗೆ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಮಾಡೋದಷ್ಟೇ, ಈ ಜೋಳನ ನಾವು ಕ್ಲೀನ್ ಮಾಡ್ಕೊಂಡು ಮತ್ತು ನೆನೆ ಇಟ್ಕೊಳ್ಬೇಕು. ಎರಡು ಸಲ ನಾವು ಚೆನ್ನಾಗಿ ತೊಳಿಬೇಕು. ಇದನ್ನು ನೋಡಿ, 2 ಸಲ ಸುಂಕ ಅಥವಾ ಏನಾದರೂ ಸಣ್ಣಂದು ಏನಾದರೂ ಕಸರದು ಉಳಿದ್ರೂ ಮೇಲ್ಗಡೆ ಬಂದ ನೀರು ಚೆನ್ನಾಗಿ ತೊಳ್ಕೊಬೇಕು. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ನಾನು ನೆನೆಲಿಕ್ಕೆ ಇಡ್ತೀನಿ. ಒಂದು ತಾಸು ಒಂದು ಪ್ಲೇಟ ಮುಚ್ಚಿ ನೆನೆಲಿಕ್ಕೆ ಇಡ್ತೀನಿ. ನೋಡಿ, ಒಂದು ತಾಸು ಆದಮೇಲೆ ತೋರಿಸ್ತೀನಿ. ಚೆನ್ನಾಗಿ ನೆನೆದಿದೆ ಜೋಳ. ಈಗ ಇದನ್ನು ನೀರೆಲ್ಲ ಒಂದು ಟವೆಲಿಗೆ ಹಾಕೋದು ನಾನು ಈ ಜೋಳನ ಆರಿಸ್ಕೊಳ್ಬೇಕು. ಸ್ವಲ್ಪ ನೀರು ಇರ್ದಂಗೆ ಕಾಟನ್ ಬಟ್ಟೆ ಅಥವಾ ದಪ್ಪನ ಟವೆಲ್ ಅದು ಇದ್ದರೆ ಈ ಥರ ಜೋಳನ ಹಾಕೊಂಡು ನಾವು ಸ್ವಲ್ಪ ನೀರು, ಅದರಲ್ಲಿರುವ ನೀರನ್ನು ಅಥವಾ ಚಾನ್ಗೆಲ್ಲೂ ನಾವು ಸೋಸನು ಇಟ್ಕೋಬೋದು. ಈ ಥರ ಬಟ್ಟೆಗೆ ಹಾಕಿದರೆ ಬೇಗ ಜೋಳ ಆರತ್ತೆ ನೋಡಿ. ಕಾಟನ್ ಬಟ್ಟೆಲೆ ಈ ಥರ ಒತ್ತಿ ನಾವು ಜೋಳನ ಒರೆಸ್ಕೊಳ್ಬೇಕು. ಈ ಚೆನ್ನಾಗಿ ಒರೆಸೋದ್ರಿಂದ ಒಂದು ಸ್ವಲ್ಪ ಗರಿಯಾಗಿನೂ ಮತ್ತು ಚೆನ್ನಾಗಿ ಆರಿದಂಗೂ ಆಗತ್ತೆ ನೋಡಿ. ಇಷ್ಟೇ ಸಾಕು. ಸ್ವಲ್ಪ ನೀರು ಆರಿದರೆ ಸಾಕು, ನಮಗೆ ಚೆನ್ನಾಗಿ ಜೋಳ ರೆಡಿಯಾಗಿದೆ ಎಂದರ್ಥ. ನೀರು ಚೆನ್ನಾಗಿ ಸೋಸಿ ಹೋಗ್ಬೇಕಷ್ಟೇ. ಈ ಥರ ಬಟ್ಟೆ ತೊಗೊಂಡು ಅಥವಾ ನಾವು ಈ ಥರ ಜೋಳನ ಒರೆಸ್ಕೊತಾ ಇರಬೇಕು ನೋಡಿ. ಅಂದ್ರೇ ಜೋಳ ಚೆನ್ನಾಗಿ ನೆನೆದಿರತ್ತೆ ಮತ್ತು ಈ ಥರ ಆರಿರಬೇಕು. ಹಳ್ಳಿ ಕಡೆ ಒರಳದು ಇರತ್ತೆ, ಒರಳಲ್ಲಿ ಕುಟ್ಕೋತಾರು. ನಮ್ಗೆ ಇಲ್ಲಿ ಒರಳು ಸಿಗದಿದ್ದಕ್ಕೆ ನಾವು ಮಿಕ್ಸಿ ಒಳಗೆ ಸ್ವಲ್ಪ ಹಾಕೊಂಡ ಈ ಜೋಳನ ನಾವು ಇದನ್ನು ಉಲ್ಟಾ 2 ರಿಂದ 3 ಸಲ ಉಲ್ಟಾನ ಇದನ್ನು ತಿರುಗಿಸ್ಕೊಳ್ಬೇಕು ನೋಡಿ. ಈ ಥರ ಉಲ್ಟಾ ನಾವು ಇದನ್ನು ತಿರುಗಿಸ್ಕೊಳ್ಬೇಕು. ಅಂದರೆ ಅದ್ರ ಮೇಲಿರುವ ಸುಂಕ ಅಥವಾ ಹೊಟ್ಟು ಹೋಗುತ್ತೆ ಅಂಥೇಳಿ ಹೇಳ್ತಾ ಇದ್ದೀನಿ ನೋಡಿ. ಇಷ್ಟು ಮಾಡ್ಕೊಂಡ್ರೆ ಸಾಕು. ಇದರಲ್ಲೇ ವೆರೈಟಿ ಮಾಡ್ತಾರೆ. ಜೋಳದ ನುಚ್ಚು ಅಂತ ಮಾಡ್ತಾರೆ, ಜೋಳದ ಭಾಣ ಅಂತ ಮಾಡ್ತಾರೆ, ಜೋಳದ ಕಿಚಡಿ ಅಂತ ಮಾಡ್ತಾರೆ, ಜೋಳದ ಅಂಬ್ಲಿ ಮಾಡ್ತಾರೆ, ಜೋಳದ ರೊಟ್ಟಿನೂ ಮಾಡ್ತಾರೆ. ಒಂದು ಸಲ ಈ ಜೋಳದ ಕಿಚಡಿನ ನೀವು ಮಾಡ್ಕೊಂಡು ನೋಡಿ, ಚೆನ್ನಾಗಿರತ್ತೆ. ಈ ಥರ ನಾವು ರೆಡಿ ಮಾಡ್ಕೊಂಡ್ರೆ ಇದನ್ನು ಒಂದು ವಾರದವರೆಗೂ ನಾವು ಯೂಸ್ ಮಾಡ್ಕೊಳ್ಬೋದು ನೋಡಿ. ಯಾರಾದರೂ ಶುಗರ್ ಕಾಯಿಲೆ ಇದ್ದವರಿಗೆ ಅನ್ನ ಉಣ್ಬೇಡ ಅಂದ್ರೆ ಈ ಥರ ಜೋಳದ ಕಿಚಡಿ ಮಾಡ್ಕೊಂಡು ನೀವು ಅಥವಾ ಜೋಳದ ಅನ್ನ ಮಾಡ್ಕೊಂಡು ನೀವು ತಿನ್ಬೋದು. ಇದಕ್ಕೆ ಯಾವ ಎಣ್ಣೆ ಬೇಡ, ಬೆಣ್ಣೆ ಬೇಡ, ಏನೂ ಬೇಡ ನೋಡಿ. ಚೆನ್ನಾಗಿರತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಎಲ್ಲ ಮಿಕ್ಸಿಗೆ ಹಾಕೊಂಡು ಜೋಳನ ತೊಗೊಂಡಿದ್ದೀನಿ ನೋಡಿ. 2 ಅಥವಾ 3 ಸಲ ನೀವು ಉಲ್ಟಾ ಮಿಕ್ಸಿನ ರೌಂಡ್ ಹಾಕಬೇಕು. ಅಂದ್ರೇ ಜೋಳ ಬಾಯಲ್ಲಿ ಸಿಗತ್ತೆ. ಈಗ ಇದನ್ನು ಸ್ವಲ್ಪ ನೋಡಿ, ಈ ಥರ ರೆಡಿಯಾಗಿದೆ. ಈಗ ಇದ್ರ ಮೇಲಿನ ಹೊಟ್ಟು ಬಂದಿರುತ್ತೆ. ಇದನ್ನು ಸ್ವಲ್ಪ ನಾವು ಕೇರ್ಕೊಳ್ಬೇಕು. ಜೋಳ ಸ್ವಲ್ಪ ನುಚ್ಚು ಥರ ಮತ್ತು ಜೋಳದ ಕಾಳು ಥರ ಇರಬೇಕು. ಭಾಳ ನುಚ್ಚನೂ ಆಗಿರಬಾರ್ದು. ನುಚ್ಚಾದ್ರೆ ಅದು ಜೋಳದ ನುಚ್ಚಾಗತ್ತೆ. ನಾವು ಜೋಳದ ಅನ್ನ ಮಾಡ್ತಾಯಿದ್ದೀವಿ ನೋಡಿ. ಇದ್ರ ಮೇಲಿನ ಹೊಟ್ಟೆ ಹೋಗ್ಲಂಥೇಳಿ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಈ ಥರ ಹೊಟ್ಟು ಬರುತ್ತೆ ನೋಡಿ. ಈ ಥರ ಕೇರುವಾಗ ನಾವು ಹೊಟ್ಟು ಬರುತ್ತೆ. ಈ ಥರ ನಾವು ಜೋಳನ ಕೇರ್ಕೋಬೇಕು ನೋಡಿ. ಕರೆಂಟ್ ಹೋಯ್ತು, ಅದಕ್ಕೆ ಹಂಗಾಯಿತು ನೋಡಿ. ಈ ಥರ ಚೆನ್ನಾಗಿ ಕೇರ್ಕೋಬೇಕು. ಈ ಥರ ಹೊಟ್ಟು ಬರುತ್ತೆ ನೋಡಿ. ಈ ಹೊಟ್ಟನ್ನು ತಿನ್ಲಿಕ್ಕಾಗಲ್ಲ, ತೆಗೆದು ಬಿಡಬೇಕು. ನಾವು ಜೋಳ ಅಥವಾ ಒಂದು ಸ್ವಲ್ಪ ತರಿ ನುಚ್ಚನ್ನು ಬಂದಿರುತ್ತೆ. ಅದನ್ನು ಚೆನ್ನಾಗಿ ನಾವು ಈ ಥರ ಹೊಟ್ಟನ್ನು ಕೇರ್ಕೋಬೇಕು. ಇದನ್ನು ಮುಂಜಾನೆ ಬ್ರೇಕ್ಫಾಸ್ಟಾಗಿಯೂ ಯೂಸ್ ಮಾಡ್ಕೋಬೋದು ಮತ್ತು ಸಂಜೆ ಡಿನ್ನರಿಗೇನು ಲೈಟಾಗಿ ಚೆನ್ನಾಗಿರುತ್ತೆ. ಲೈಟಾಗಿ ಸ್ವಲ್ಪ ಊಟ ಮಾಡೋದ್ರಿಂದನೂ ಹೊಟ್ಟೆ ತುಂಬೆ ಬಿಡುತ್ತೆ ನೋಡಿ. ಹೊಟ್ಟು ಬಂದಿದೆ. ಹೊಟ್ಟೆನೆಲ್ಲ ತೆಗೆದು ನಾನು ಜೋಳ ಅಷ್ಟೇ ತೋರಿಸ್ತೀನಿ ನೋಡಿ. ಈ ಥರ ಜೋಳ ಬಂದಿರಬೇಕು. ಈಗ ನೋಡಿ, ನಾನು ಒಂದು ಬಟ್ಲ ಜೋಳ ತೊಗೊಂಡಿದ್ದೀನಿ. ನಾನಿಲ್ಲಿ ಅನ್ನ ಮಾಡ್ತಾಯಿದ್ದೀನಿ. ಇದನ್ನು ಜೋಳದನ್ನ ಮೆತ್ತಗಾಗ್ಲಂಥೇಳಿ ನಾನು ಇಲ್ಲಿ 4 ರಿಂದ 5 ಬಟ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ. ಬಾಣ ಮಾಡುವಾಗ, ಇದ್ರ ಜೋಳದ ಬಾಣ ಮಾಡುವಾಗ 1-3 ಬಟ್ಲ ನೀರು ಹಾಕೊಂಡ್ರೆ ಸಾಕು. ನಾನು ಇದು ಮಿದುವಾಗಲಿ ಅನ್ನ ಅಂಥೇಳಿ ನಾನು ಇದನ್ನು 4 ರಿಂದ 5 ಬಟ್ಲ ನೀರು ಹಾಕೊಂಡೆ ಒಂದು 7 ರಿಂದ 8 ಸೀಟಿಯಾರು ಕೂಗಿಸ್ಕೊಂಬರ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನಾವು 7 ರಿಂದ 8 ಸೀಟಿ ಕೂಗಿಸ್ಕೊಂಬರ್ಬೇಕು.
ಅನ್ನ ಚೆನ್ನಾಗಿ ಬೆಂದಿರಬೇಕು, ಭಾಳನ್ನು ಬೆಂದಿರಬಾರ್ದು, ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಅನ್ನ ರೆಡಿಯಾಗಿದೆ. ನೋಡಿ ಇದಕ್ಕೆ ಸಂಪೂರ್ಣವಾಗಿ ಆರಬೇಕಿದು, ಆರ್ರೆ ಗಟ್ಟಿ ಆಗತ್ತೆ. ನಿಮಗೆ ಹಿಂಗೆ ತಿನ್ನಬೇಕಂದ್ರೆ ಹಿಂಗೆ ಬಿಸಿ ಬಿಸಿ ಮಜ್ಜಿಗೆ ಹಾಕ್ಕೊಂಡು ತಿನ್ನಿ, ಬಿಸಿ ಇರುವಾಗ ಮೊಸರು ಹಾಕ್ಕೊಂಡು ತಿನ್ನಬೇಡಿ. ನೋಡಿ ಈ ಥರ ಚೆನ್ನಾಗಿ ನಾನು ಒಂದು ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲೂ ನೀವು ಈ ಅನ್ನನ ಸ್ಮ್ಯಾಶ್ ಮಿದು ಅಂದರೆ ಮಿದುವನ್ನು ಮಾಡ್ಕೋಬೋದು. ಮಕ್ಕಳಿಗೂ ಒಳ್ಳೆಯದು, ವಯಸ್ಸಾದವ್ರಿಗೂ ಒಳ್ಳೆಯದು, ಮತ್ತು ಶುಗರ್ ಆದವ್ರಿಗಂತೂ ಇನ್ನೂ ಒಳ್ಳೆಯದು. ಯಾರಾದರೂ ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋರು ಈ ಥರ ಜೋಳದ ಅನ್ನನ ಮಾಡ್ಕೊಂಡು ತಿನ್ಬೋದು. ಈ ಬೇಸಿಗೆ ದಿನಕ್ಕೆ ಜೋಳ ತಂಪು, ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಕೊಡಬೇಕಂದ್ರೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಡಿ, ಅಂದ್ರೇ ಪಚನಕ್ಕೂ ಒಳ್ಳೆಯದು. ಅಥವಾ ಈಗ ಮಧ್ಯಮದ ವಯಸ್ಸದವ್ರು ತಿಂತಾರೆ ಅಂದರೆ ಚೆನ್ನಾಗಿ ಅನ್ನನ ಕಚ್ಚಿ ಕಚ್ಚಿ ತಿನ್ಬೋದು. ನೋಡಿ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಬೆಂದಿರಬೇಕು. ಜೋಳ ಚೆನ್ನಾಗಿ ಬೆಂದ್ರೇ ರುಚಿ. ನೋಡಿ ಈಗ ಇದೆಲ್ಲ ರೆಡಿಯಾಗಿದೆ. ನೋಡಿ ರೆಡಿಯಾಗಿ ಈ ಥರ ಗಟ್ಟಿ ಆಗುತ್ತೆ, ತುಂಬಾ ಗಟ್ಟಿ ಆಗುತ್ತೆ. ಒಂದು ಸ್ವಲ್ಪ ನಾವು ಒಂದು ತಾಸು ಆರಿಟ್ರೂ ಗಟ್ಟಿ ಮುದ್ದೆ ಥರ ಬಾಣದ ಥರ ಬರುತ್ತೆ. ಈ ಥರ ರೆಡಿ ಮಾಡ್ಕೊಳ್ಬೇಕು ನಾವು. ನೋಡಿ ಈಗ ಇದಕ್ಕೆ ಯಾವ ಮಸಾಲೆನೂ ಬೇಡ, ಏನೂ ಬೇಡ. ಆರಾದಮೇಲೆ ಒಂದು ಬಟ್ಲ ಮೊಸರು ತೊಗೊಂಡಿದ್ದೀನಿ. ನಾನೇನು ಒಂದು ಬಟ್ಲ ಜೋಳ ತೊಗೊಂಡಿದ್ದೆ, ಅದೇ ಬಟ್ಟಲಲ್ಲಿ ಮೊಸರು ತೊಗೊಂಡು ಒಂದು ಸ್ಪೂನ್ ಅಥವಾ ಕೈಲೇನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ನೀವು. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮೊದಲೇ ಹಾಕ್ಕೊಂಡಿದ್ದೀನಿ ಅನ್ನ ಮಾಡುವಾಗ, ಈಗೇನು ಉಪ್ಪದು ಹಾಕೋದು ಬೇಡ. ಈಗ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು 7-8 ಒಂದು ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಜವಾರಿ ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್ ಇರೋರಿಗೂ ಒಳ್ಳೆಯದು. ನೋಡಿ ಒಳ್ಳೆಯ ಆಹಾರ, ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಅಥವಾ ಮೆಣಸಿನ್ಕಾಯಿನ ನೀವು ಖಾರಕ್ಕೆ ಆಪ್ಷನಲ್ ಅಂತೇಳಿ ಇಟ್ಕೋಬೋದು. ಇದನ್ನು ನೀವು ಮಜ್ಜಿಗೆ ಜೊತೆನೂ ತಿನ್ಬೋದು, ಇನ್ನೂ ರುಚಿಯಾಗಿರುತ್ತೆ. ನಾನು ಇಲ್ಲಿ ಮೆಣಸಿನ್ಕಾಯಿ ಆಪ್ಷನಲ್ ತೊಗೊಂಡಿದ್ದೀನಿ. ಇದನ್ನು ಮಜ್ಜಿಗೆ ಅಥವಾ ಸಾಂಬಾರು, ಟೊಮೆಟೊ ಸಾಂಬಾರು, ತಿಳಿ ಸಾಂಬಾರು ಜೊತೆನೂ ತಿನ್ಬೋದು. ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಜೋಳದನ್ನ ರೆಡಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಆರೋಗ್ಯಕ್ಕೂ ಒಳ್ಳೆಯದು. ಥ್ಯಾಂಕ್ ಯು.